ಹಲೋ ಎವ್ರಿವನ್. ನಾನು ಇವಾಗ ನೀವೇನಾದರೂ ಇನ್ ಕೇಸ್ ನಿಮ್ಮದು ಓನ್ ಕಂಪ್ನಿ ರಿಜಿಸ್ಟ್ರೇಷನ್ ಮಾಡಪ್ಪ ಅಂದರೆ ಫಸ್ಟ್ ನೇಮ್ ಅಪ್ರೂವಲ್ ಹೇಗೆ ತಗೋಬೇಕು ಮತ್ತು ಕಂಪ್ನಿ ಹೇಗೆ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಂತೂ ಮುಂಚೆ ಬಿಫೋರ್ ನೀವು ಕಂಪ್ನಿ ರಿಜಿಸ್ಟ್ರೇಷನ್ ಪ್ರೊಸೆಸ್ ಸ್ಟಾರ್ಟ್ ಮಾಡೋಕ್ಕಂತೂ ಮುಂಚೆ ಯಾವುದೆಲ್ಲ ಡಾಕ್ಯುಮೆಂಟನ್ನು ನೀವು ರೆಡಿ ಮಾಡಿ ಇಟ್ಕೋಬೇಕು ಮತ್ತು ಏನೆಲ್ಲ ಪ್ರೊಸೆಸ್ ಅಂತ ಹೇಳಿ ನಾನು 2-3 ಇನ್ಫಾರ್ಮೇಷನ್ ಹೇಳಬೇಕಂತ ಡಿಸೈಡ್ ಮಾಡಿದ್ದೀನಿ. ಏನೆಲ್ಲ ಡಾಕ್ಯುಮೆಂಟ್ ನೀವು ರೆಡಿ ಮಾಡ್ಕೋಬೇಕಪ್ಪ ಅಂತಂದರೆ, ನೀವು ಏನಾದರೂ ಇನ್ ಕೇಸು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿನ ರಿಜಿಸ್ಟ್ರೇಷನ್ ಮಾಡಬೇಕಪ್ಪ ಅಂತಂತಂದರೆ ಮಿನಿಮಮ್ 2 ಡೈರೆಕ್ಟರ್ಸ್ ಅಂದರೆ ನಿಮಗೆ ಮಿನಿಮಮ್ 2 ಪರ್ಸನ್ಸ್ ರಿಕ್ವೈರ್ಮೆಂಟ್ ಇದೆ. ಇನ್ ಕೇಸ್ ನೀವು ಅದರ್ ದೆನ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿನ ಫಾರ್ಮ್ ಮಾಡ್ತಾ ಇದ್ರಪ್ಪ ಅಂತಂದರೆ, ಇನ್ ಕೇಸ್ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ ಇತ್ತಪ್ಪ ಅಂತಂದರೆ ಬಟ್ ಮ್ಯಾಕ್ಸಿಮಮ್ 50 ಇರಬೇಕು. ಬಟ್ ಯು ಕ್ಯಾನ್ ಮೋರ್ ದೆನ್ 50 ಕೂಡ ಡೈರೆಕ್ಟರ್ ಇರ್ಬೋದು. ಬಟ್ ಅದಕ್ಕೆ ಕಂಪ್ನಿ ಕಾಂಪಲೆನ್ಸ್ ಇರುತ್ತೆ, ಅದನ್ನು ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಡಾಕ್ಯುಮೆಂಟ್ ಎಲ್ಲ ಏನು ಬೇಕಪ್ಪ ಅಂತಂದರೆ, ಫಸ್ಟು ನೀವು ಡೈರೆಕ್ಟರ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಐಡೆಂಟಿ ಪ್ರೂಫ್ ಅಂತ ಅಂದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಅದು ಬಿಟ್ಟರೆ ಪ್ಯಾನ್ ಕಾರ್ಡು ಇಲ್ಲ ಅಂದರೆ ವೋಟರ್ ಕಾರ್ಡ್ ಯಾವುದಾದ್ರೂ ಒಂದು ಅವ್ರದ್ದು ಅಡ್ರೆಸ್ ಐಡೆಂಟಿಟಿ ಪ್ರೂಫ್ ಬೇಕಾಗುತ್ತೆ. ಆಮೇಲೆ ಅವ್ರದ್ದು ಡೈರೆಕ್ಟರ್ದು ಅಡ್ರೆಸ್ ಪ್ರೂಫಿಗೆ ಆಧಾರ್ ಕಾರ್ಡು ಇಲ್ಲ ಪಾಸ್ಪೋರ್ಟು, ಯುಟಿಲಿಟಿ ಬಿಲ್ನಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ಲು, ವಾಟರ್ ಬಿಲ್ಲು, ಬ್ಯಾಂಕ್ ಸ್ಟೇಟ್ಮೆಂಟು, ರೆಂಟ್ ಅಗ್ರಿಮೆಂಟ್, ಇದು ಯಾವುದಾದ್ರೂ ಒಂದು ಡಾಕ್ಯುಮೆಂಟನ್ನು ನೀವು ಅವ್ರ ಕಡೆಯಿಂದ ತೊಗೋಬೇಕಾಗುತ್ತೆ. ಆಮೇಲೆ ಅವ್ರದ್ದೊಂದು ಫೋಟೋ ಬೇಕಾಗುತ್ತೆ. ಕಂಪ್ನಿ ರಿಜಿಸ್ಟ್ರೇಷನ್ ಮಾಡೋಕ್ಕಂತೂ ಮುಂಚೆ ನೀವು ಫಸ್ಟು ನೀವು ಒಂದು ಕಂಪ್ನಿ ನೇಮನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆ ನೇಮು ಪ್ರೀವಿಯಸ್ಲಿ ಯಾವುದೇ ಕಂಪ್ನಿಗೆ ಸಿಮಿಲರ್ ಕಂಪ್ನಿ ಆಗಿರಬಾರ್ದು, ಆ ಥರ ಯೂನಿಕ್ ನೇಮನ್ನು ನೀವು ಚೂಸ್ ಮಾಡಬೇಕು. ಅದನ್ನು ಫಸ್ಟ್ ನೀವು ಕಂಪ್ನಿ ರಿಜಿಸ್ಟ್ರೇಷನ್ ಮಾಡೋಕ್ಕಂತೂ ಮುಂಚೆ ಕಂಪ್ನಿ ನೇಮನ್ನು ಅಪ್ರೂವಲ್ ಮಾಡಬೇಕು. ಆ ನೇಮನ್ನು ಅಪ್ರೂವಲ್ ಮಾಡೋದು ಹೇಗೆ ಅಂತೇಳಿ ನಾನು ಸ್ಟೆಪ್ ಬೈ ಸ್ಟೆಪ್ ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಿಮ್ಮ ಸರ್ಚ್ ಇಂಜಿನಲ್ಲಿ MCA V3 ಲಾಗಿನ್ ಅಂತ ಹೇಳಿ ಟೈಪ್ ಮಾಡಿ, V3 ಪೋರ್ಟಲ್ ಲಾಗಿನ್ ಅಂತ ಟೈಪ್ ಮಾಡಿ. ನೆಕ್ಸ್ಟು MCA V3 ಪೋರ್ಟಲ್ ಲಾಗಿನ್ ಅಂತ ನೀವು ಟೈಪ್ ಮಾಡಿ ಆದಮೇಲೆ FO ಲಾಗಿನ್ MCA ಅಂತೇಳಿ ಈ ಥರ ಆಪ್ಷನ್ಸ್ ಬರುತ್ತೆ. ಇದನ್ನು ಕ್ಲಿಕ್ ಮಾಡಿ. ಇದು ಕ್ಲಿಕ್ ಮಾಡಿ ಆದಮೇಲೆ ಹೋಮ್ ಪೇಜ್ ಇರುತ್ತೆ. ಇಲ್ಲಿ ಸೈನ್ ಇನ್ ಆಪ್ಷನ್ಸ್ ಅಂತ ಇದೆ ನೋಡಿ, ರೈಟ್ ಸೈಡ್ ಕಾರ್ನರಲ್ಲಿ ಸೈನ್ ಇನ್ ಅಂತ ಆಪ್ಷನ್ಸ್ ಕೊಡಿ. ನೀವು ಇನ್ ಕೇಸ್ ಆಲ್ರೆಡಿ ಪ್ರೀವಿಯಸ್ಲಿ ಯೂಸರ್ ID ಮತ್ತು ಪಾಸ್ವರ್ಡ್ ನಿಮ್ಮದು ಆಲ್ರೆಡಿ ರಿಜಿಸ್ಟರ್ಡ್ ಆಗಿತ್ತಪ್ಪ ಅಂತಂದರೆ ಅದೇ ಯೂಸರ್ ID ಮತ್ತು ಪಾಸ್ವರ್ಡ್ ಹಾಕಿ ನೀವು ಬೇರೆ ಕಂಪ್ನಿ ಕೂಡ ರಿಜಿಸ್ಟ್ರೇಷನ್ ಮಾಡಬಹುದು. ಇನ್ ಕೇಸ್ ನೀವು ಫಸ್ಟ್ ಟೈಮ್ ಯೂಸರ್ ಆಗಿದ್ರಪ್ಪ ಅಂತಂದರೆ ಇಲ್ಲಿ ರಿಜಿಸ್ಟರ್ ಅಂತ ಹೇಳಿ ಕ್ಲಿಕ್ ಮಾಡಿ. ನೀವು ಇನ್ ಕೇಸ್ ರಿಜಿಸ್ಟರ್ಡ್ ಯೂಸರ್ ಆಗಿದ್ರಪ್ಪ ಅಂದರೆ ರಿಜಿಸ್ಟರ್ಡ್ ಯೂಸರ್ ಅಂತ ಕ್ಲಿಕ್ ಮಾಡಿ. ಇಲ್ಲಪ್ಪ ನೀವು ಬಿಸ್ನೆಸ್ ಯೂಸರ್ಸ್ ಆಗಿದ್ದರೆ ಬಿಸ್ನೆಸ್ ಯೂಸರ್ ಅಂತ ಕ್ಲಿಕ್ ಮಾಡಿ. ರಿಜಿಸ್ಟರ್ಡ್ ಯೂಸರ್ಸ್ ಯೂಸಲಿ ಇನ್ ದ ಕೇಸ್ ಆಫ್ CA ಇಲ್ಲ ಅಂದರೆ CS ICAA ಲಾಯರ್ ಕೇಸಲ್ಲಿ ಬರುತ್ತೆ. ನೀವು ಇಲ್ಲಪ್ಪ ಇಂಡಿವಿಜುವಲ್ ನೀವೇ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ರಪ್ಪ ಅಂತಂದರೆ ಬಿಸ್ನೆಸ್ ಯೂಸರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬಿಸ್ನೆಸ್ ಯೂಸರ್ಸ್ ಅಂತ ಕ್ಲಿಕ್ ಮಾಡಿ ಯೂಸರ್ ಟೈಪನ್ನು ಇಲ್ಲಿ ಬರುತ್ತೆ. ಇಲ್ಲಿ ನೀವೇನು ಪ್ರೊಫೆಷನಲ್ಲು ಇಲ್ಲ ಅಂತಂದರೆ ನೋಡಲ್ ಆಫೀಸರು, ಡೆಪ್ಯೂಟಿ ನೋಡಲ್ ಆಫೀಸರು, ಕಂಪ್ನಿ LLPನೋ, ಆಫೀಸ್ ಇನ್ ಡಿಫಾಲ್ಟು, ಇದು ಯಾವ ಬರುತ್ತೆ. ನೀವು ಇನ್ ಕೇಸ್ ಪ್ರೊಫೆಷನಲ್ ಆಗಿದ್ದಪ್ಪ ಅಂದರೆ ಪ್ರೊಫೆಷನಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮದು ಇನ್ಕಮ್ ಟ್ಯಾಕ್ಸ್ದು ಪ್ಯಾನ್ ನಂಬರ್ ಇಲ್ಲಿ ಟೈಪ್ ಮಾಡಿ. ಪ್ಯಾನ್ ನಂಬರ್ ಟೈಪ್ ಮಾಡಿ ಅಸೋಸಿಯೇಟ್ ಆರ್ ಫಿಲೋ ಅಂದರೆ ಇನ್ ಕೇಸ್ ನೀವೇನಾದರೂ ಮೆಂಬರ್ಶಿಪ್ ಟೈಪು ದಿಸ್ ಫೀಲ್ಡ್ ಈಸ್ ರಿಕ್ವೈರ್ಡ್ ಟು ಫಿಲ್ ಇನ್ ದ ICSI ಆರ್ ICA ಮೆಂಬರ್. ಇನ್ ಕೇಸ್ ನೀವು ಈಗ ಏನಾದರೂ CA ಆರ್ ಚಾರ್ಟರ್ಡ್ ಅಕೌಂಟೆಂಟು ಇಲ್ಲಪ್ಪ ಅಂತಂದರೆ CS ಕಂಪ್ನಿ ಸೆಕ್ರೆಟರಿಲಿ ಏನಾದರೂ ನೀವು ಮೆಂಬರ್ ಆಗಿದ್ರಪ್ಪ ಅಂತಂದರೆ, ನೀವು ಆಲ್ರೆಡಿ ಕಂಪ್ಲೀಟೆಡ್ ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ರಪ್ಪ ಅಂತಂದರೆ ಅಸೋಸಿಯೇಟ್ ಆರ್ ಫಿಲೋ ಮೆಂಬರ್ಸ್ ಅದನ್ನು ಹಾಕಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಪ್ಪ ಅಂತಂದರೆ ನೀವು ಬಿಸ್ನೆಸ್ ಇಲ್ಲಪ್ಪ ಅಂತಂದರೆ ಆಪ್ಷನಲ್ ಇರುತ್ತೆ, ಇದನ್ನು ಬಿಡ್ಬೋದು. ಬಿಟ್ಟು ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನಿಮ್ಮ ಇಮೇಲ್, ನಿಮ್ಮ ಮೊಬೈಲು ಮತ್ತು ಪರ್ಸನಲ್ ಡೀಟೇಲ್ ಕೇಳುತ್ತೆ. ಈ ಪರ್ಸನಲ್ ಡೀಟೇಲ್ನಲ್ಲಿ ನಿಮ್ಮದು ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಕೇಳುತ್ತೆ. ಅಲ್ಲಿ ಎಂಟರ್ ಮಾಡಿ ನಿಮ್ಮದು ಇಮೇಲ್ ID ಮತ್ತು ಮೊಬೈಲ್ ನಂಬರ್ ವೆರಿಫೈ ಮಾಡಿ ನಿಮಗೊಂದು ಯೂಸರ್ ID ಪಾಸ್ವರ್ಡ್ ಸಿಗುತ್ತೆ. ಆ ಯೂಸರ್ ID ಪಾಸ್ವರ್ಡ್ ತೊಗೊಂಡು ನೀವು ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ನಾನು ಆಲ್ರೆಡಿ ಯೂಸರ್ ID ಪಾಸ್ವರ್ಡ್ ಕ್ರಿಯೇಟ್ ಮಾಡಿರೋದ್ರಿಂದ ನಾನು ಡೈರೆಕ್ಟಾಗಿ ನಾನು ಯೂಸರ್ ID ಪಾಸ್ವರ್ಡ್ ಹಾಕಿ ಲಾಗಿನ್ ಆಗ್ತಾ ಇದ್ದೀನಿ. ನೆಕ್ಸ್ಟ್ ವ್ಯಾಲಿಡೇಟ್ ಕ್ಯಾಪ್ಚಾ ಕೋಡ್, ಲಾಗಿನ್ ಫಾರ್ V3 ಫೈಲಿಂಗ್. ನೀವು ಆಮೇಲೆ ನಿಮ್ಮ ಯೂಸರ್ ID ಪಾಸ್ವರ್ಡ್ ಟೈಪ್ ಮಾಡಿ ಲಾಗಿನ್ ಆದಮೇಲೆ ಈ ಥರ ಹೋಮ್ ಪೇಜ್ ಬರುತ್ತೆ. ಈ ಹೋಮ್ ಪೇಜ್ನಲ್ಲಿ ನಿಮಗೆ ಇಲ್ಲೆಲ್ಲ ಆಪ್ಷನ್ಸ್ ಇದೆ. ಒಂದ್ಸಲ ನಿಮಗೆ ಯಾವ್ದು ಆಪ್ಷನ್ಸ್ ರಿಕ್ವೈರ್ಮೆಂಟ್ ಇದೆ ಚೆಕ್ ಮಾಡ್ಕೊಳ್ಳಿ. ನಾನಿವಾಗ ಕಂಪ್ನಿ ಇನ್ಕಾರ್ಪೊರೇಷನ್ಗೆ ನೇಮ್ ರಿಸರ್ವೇಷನ್ ಮಾಡ್ತಿರೋದ್ರಿಂದ ಇಲ್ಲಿ ನಾನು MCA ಸರ್ವಿಸ್ ಅಂತ ಆಪ್ಷನ್ಸ್ ಇದೆ, ಇದು ಕ್ಲಿಕ್ ಮಾಡಿ. ಇಲ್ಲಿ ಕಂಪ್ನಿ ಫೈಲಿಂಗ್ ಅಂತ ಹೇಳಿರುತ್ತೆ. ಇಲ್ಲಿ ಇನ್ಕಾರ್ಪೊರೇಷನ್ ಸರ್ವಿಸ್ನಲ್ಲಿ ಸ್ಪೈಸ್ ಪ್ಲಸ್ ಫಾರ್ಮ್ ರಿಸರ್ವ್ ನೇಮ್ ಫಾರ್ ದಿ ನ್ಯೂ ಕಂಪ್ನಿ ಅಂತೇಳಿ ಇಲ್ಲಿದೆ, ಇದು ಕ್ಲಿಕ್ ಮಾಡಿ. ನೆಕ್ಸ್ಟು ನಿಮ್ಮದು ಕಂಪ್ನಿ ಇನ್ಕಾರ್ಪೊರೇಷನ್ ಇದ್ದು 2 ಪಾರ್ಟಲ್ಲಿ ಪಾರ್ಟ್ A ಮತ್ತು ಪಾರ್ಟ್ B ಅಂತ ಹೇಳಿ ಬರುತ್ತೆ. ಪಾರ್ಟ್ A ನಲ್ಲಿ ನೇಮ್ ರಿಸರ್ವೇಷನ್ ಬರುತ್ತೆ. ಪಾರ್ಟ್ B ನಲ್ಲಿ ನೆಸೆಸರಿ MIA ಮತ್ತು ಡೈರೆಕ್ಟರ್ಸ್ ಅಂತ ಅದೆಲ್ಲ ಇನ್ಫಾರ್ಮೇಷನ್ ಇರುತ್ತೆ. ನಾನು ಇವಾಗ ಪಾರ್ಟ್ A ಕಂಪ್ಲೀಟ್ ಮಾಡಬೇಕು. ಪಾರ್ಟ್ A ಕಂಪ್ಲೀಟ್ ಮಾಡ್ತಾ ಇದ್ದೀನಿ.
ಇಲ್ಲಿ ನಿಮ್ಗೆ ಇನ್ ಕೇಸ್ ಇಂಗ್ಲಿಷ್ ನಲ್ಲಿ ಕಂಫರ್ಟ್ ಇಲ್ಲಪ್ಪ ಅಂತಂದ್ರೆ ಹಿಂದಿ ಲ್ಯಾಂಗ್ವೇಜ್ ಕೂಡ ಸೆಲೆಕ್ಟ್ ಮಾಡ್ಕೊಂಡು ನೀವು ಹಿಂದಿಯಲ್ಲಿ ಕೂಡ ಫಾರ್ಮ್ ಫಿಲ್ ಮಾಡಬಹುದು. ನಾನು ಇವಾಗ ಇಂಗ್ಲಿಷ್ ಡಿಫಾಲ್ಟ್ ಇರೋದ್ರಿಂದ ನಾನು ಇಂಗ್ಲಿಷ್ ಅರ್ಥ ಆಗೋದ್ರಿಂದ ನಾನು ಇಂಗ್ಲಿಷ್ ಸೆಲೆಕ್ಟ್ ಮಾಡ್ಕೊಂಡಿರೋದು. ಟೈಪ್ ಆಫ್ ದಿ ಕಂಪ್ನೀಸ್, ನೀವು ಯಾವ ತರ ಕಂಪ್ನಿಯನ್ನ ಇನ್ಕಾರ್ಪೊರೇಷನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಿರಲ್ಲ ಆ ಕಂಪ್ನಿನ ಇಲ್ಲಿ ನಿಮಗೆ ಚೂಸ್ ಮಾಡಬೇಕಾಗುತ್ತೆ. ನೀವು ನಿಧಿ ಕಂಪ್ನೀಸು, ಇಲ್ಲಾಂದ್ರೆ IFSC ಕಂಪ್ನೀಸು, ಪ್ರೈವೇಟ್ ಲಿಮಿಟೆಡ್ 1% ಕಂಪ್ನಿ, ಇಲ್ಲಪ್ಪ ಅಂತಂದ್ರೆ ಅನ್ಲಿಮಿಟೆಡ್ ಕಂಪ್ನಿ, ನಿಮ್ದು ಇಲ್ಲಿ ಯಾವ ತರದ್ದು ಕಂಪ್ನಿ ಅಂದ್ರೆ ನೀವು ಡಿಸೈಡ್ ಮಾಡಿರ್ತಾರಲ್ಲ ಆ ಕಂಪ್ನಿ ಟೈಪ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯನ್ನ ಡಿಸೈಡ್ ಮಾಡಿರೋದ್ರಿಂದ ನಾನು ಇವಾಗ ನ್ಯೂ ಕಂಪ್ನಿ ಅದರ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂತ ಇದ್ದೀನಿ. ಮತ್ತೆ ಪ್ರೈವೇಟ್ ಲಿಮಿಟೆಡ್ OPC ಅಂತ ಇದೆ, ಇದು ಅಲ್ಲ, ಇದು ಓನ್ಲಿ 1% ಕಂಪ್ನಿ. ಇದು ನಾನು ಇವಾಗ ಮಾಡ್ತಾ ಇರೋದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಇರೋದ್ರಿಂದ ನ್ಯೂ ಕಂಪ್ನಿ ಅದರ್ಸ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ಲಾಸ್ ಆಫ್ ದಿ ಕಂಪ್ನೀಸ್, ಇಲ್ಲಿ ಬಂದ್ಬಿಟ್ಟು ಪಬ್ಲಿಕ್ ಕಂಪ್ನಿ ಆರ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಇವಾಗ ಪ್ರೈವೇಟ್ ಲಿಮಿಟೆಡ್ ಅಂತ ರಿಜಿಸ್ಟ್ರೇಷನ್ ಮಾಡಬೇಕು, ಪ್ರೈವೇಟ್ ಲಿಮಿಟೆಡ್ ತಗೊಂಡಿದ್ದೀನಿ. ಇಲ್ಲಿ ಕಂಪ್ನಿ ಲಿಮಿಟೆಡ್ ಬೈ ಶೇರ್ಸ್, ಕಂಪ್ನಿ ಗ್ಯಾರಂಟೆಡ್ ಬೈ ಶೇರ್ಸ್ ಅಂತ ಹೇಳಿ ಎರಡಿದೆ. ನಾನು ಕಂಪ್ನಿ ಲಿಮಿಟೆಡ್ ಬೈ ಶೇರ್ಸ್ ಅಂತ ಹೇಳಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂದು ಕಂಪ್ನಿ ಓನ್ಲಿ ಶೇರ್ಸ್ ಮೇಲೆ ಲಿಸ್ಟೆಡ್ ಆಗ್ತಾ ಇದೆ, ಅದಕ್ಕೆ ನಾನು ಶೇರ್ಸ್ ಕಂಪ್ನಿ ಲಿಮಿಟೆಡ್ ಬೈ ಶೇರ್ಸ್ ಅಂತ ಹೇಳಿ ತಗೊಂತಾ ಇದ್ದೀನಿ. ಇಲ್ಲಿ ಸಬ್ ಕ್ಯಾಟಗರಿ ಆಫ್ ಕಂಪ್ನಿ ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಸಬ್ ಕ್ಯಾಟಗರಿ ಆಫ್ ಕಂಪ್ನೀಸ್ ಅಂತ ಅಂದ್ರೆ ನಿಮ್ದು ಇನ್ ಕೇಸ್ ಯೂನಿಯನ್ ಗೌರ್ಮೆಂಟ್ ಕಂಪ್ನಿನೋ, ಸ್ಟೇಟ್ ಗೌರ್ಮೆಂಟ್ ಕಂಪ್ನಿನೋ, ನಾನ್ ಗೌರ್ಮೆಂಟ್ ಕಂಪ್ನಿನೋ, ಸಬ್ಸಿಡರಿ ಆಫ್ ಗೌರ್ಮೆಂಟ್ ಕಂಪ್ನಿನೋ. ಇಲ್ಲಿ ನಿಮ್ದು ಇನ್ ಕೇಸ್ ಗೌರ್ಮೆಂಟ್ ಕಂಪ್ನಿ ಇದ್ರೆ ಗೌರ್ಮೆಂಟ್ ಕಂಪ್ನಿ ಅಂತ ತಗೊಳ್ಳಿ. ನಾನು ಇದು ನಾನ್ ಗೌರ್ಮೆಂಟ್ ಕಂಪ್ನಿ ಆಗಿರೋದ್ರಿಂದ ನಾನ್ ಗೌರ್ಮೆಂಟ್ ಕಂಪ್ನಿ ಅಂತ ಹೇಳಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸರ್ಚ್ ಅಂಡ್ ಸೆಲೆಕ್ಟ್ ಇಂಡಸ್ಟ್ರಿ ಸಬ್ ಕ್ಲಾಸಿಫಿಕೇಶನ್ ಅಂತ ಹೇಳಿ, ಇಲ್ಲಿ ಏನಪ್ಪಾ ಅಂತಂದ್ರೆ ನೀವು ಕಂಪ್ನಿ ಇನ್ಕಾರ್ಪೊರೇಷನ್ ಆದ್ಮೇಲೆ ಆ ಕಂಪ್ನಿಯಿಂದ ಯಾವ ತರ ಸರ್ವಿಸ್ ಕೊಡ್ತಿರಲ್ವಾ ಆ ಸರ್ವಿಸ್ ನೇಚರ್ ಆಫ್ ವರ್ಕ್ ಏನೇನು ಇರುತ್ತೆ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಅದಕ್ಕೆ NIC ಕೋಡ್ ಅಂತ ಹೇಳಿ ಆನ್ಲೈನ್ ನಲ್ಲಿ ನೀವು ಒಂದ್ಸಲ ಗೂಗಲ್ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ. NIC ಕೋಡ್ ಅಂತಂದ್ರೆ ನ್ಯಾಷನಲ್ ಇಂಡಸ್ಟ್ರಿ ಕ್ಲಾಸಿಫಿಕೇಶನ್ ಅಂತ ಹೇಳಿ ಇಲ್ಲಿ NIC ಕೋಡ್ ಕಂಪ್ನಿ ನಿಮ್ಗೆ ಗೂಗಲ್ ಸರ್ಚ್ ಮಾಡಿದ್ರೆ ಸಿಗುತ್ತೆ. ನಾನು ಕಂಪ್ನಿ ಇನ್ಕಾರ್ಪೊರೇಷನ್ ಆದ್ಮೇಲೆ ಅಕೌಂಟಿಂಗ್ ಸರ್ವಿಸ್ ಕೊಡ್ತಾ ಇದ್ದೀನಿ. ಅದನ್ನ ಜಸ್ಟ್ ನನ್ನ ನೇಚರ್ ಆಫ್ ವರ್ಕ್ ಜಸ್ಟ್ ಟೈಪ್ ಮಾಡಿದ್ರು ಕೂಡ NIC ಕೋಡ್ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಸರ್ಚ್ ಆಪ್ಷನ್ಸ್ ಇರುತ್ತೆ ನೋಡಿ. ಇಲ್ಲಿ ಅಕೌಂಟಿಂಗ್ ಬುಕ್ ಕೀಪಿಂಗ್ ಅಂಡ್ ಆಡಿಟಿಂಗ್ ಸರ್ವಿಸ್ ನಾನು ಕೊಡ್ತಾ ಇರೋದ್ರಿಂದ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ನೆಕ್ಸ್ಟ್ ಅಕೌಂಟಿಂಗ್ ಬುಕ್ ಕೀಪಿಂಗ್ ಅಂಡ್ ಆಡಿಟಿಂಗ್ ಆಕ್ಟಿವಿಟಿ ಟ್ಯಾಕ್ಸ್ ಕನ್ಸಲ್ಟೆನ್ಸಿ ಸರ್ವಿಸ್ ನಂದು ಇರೋದ್ರಿಂದ ನಾನು ಎರಡು ಓಕೆ ಮಾಡ್ಕೊಂಡಿದ್ದೀನಿ. ಅದೇ ತರ ನಿಮಗೆ ರಿಕ್ವೈರ್ಮೆಂಟ್ ಇತ್ತು ಅಂದ್ರೆ ಮೋರ್ ದನ್ ಮಿನಿಮಮ್ 4 ಆದ್ರೂ ನೀವು ಆ್ಯಡ್ ಮಾಡ್ಕೋಬಹುದು. ಆದಷ್ಟು ನಿಮ್ದು ಅಕ್ಯುರೇಟ್ ಆಗಿ ಒಂದೇ ಸೆಲೆಕ್ಟ್ ಮಾಡಿಕೊಂಡು ಮಾಡಿದ್ರೆ ಇನ್ ಕೇಸ್ ನಿಮ್ಗೆ ಎರರ್ ಬರೋದು ತುಂಬಾ ಕಡಿಮೆ, ನಾಳೆ ನೋಟಿಸ್ ಕೂಡ ಬರಂಗಿಲ್ಲ. ಇಲ್ಲಿ ನೀವು ಇದನ್ನು ಸೆಲೆಕ್ಟ್ ಮಾಡಿ ಆದ್ಮೇಲೆ ನಿಮ್ದು NIC ಕೋಡ್ ಇಲ್ಲಿ ನಾನು ಎರಡು ಸರ್ವಿಸ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡೆ. ಎರಡು ಸರ್ವಿಸ್ ಇದ್ದು ಕೂಡ ಇಲ್ಲಿ NIC ಕೋಡ್ ಸೆಲೆಕ್ಟ್ ಆಯ್ತು. ಮತ್ತೆ ಅದ್ರ ರಿಲೇಟೆಡ್ ಡಿಸ್ಕ್ರಿಪ್ಷನ್ ಈ NIC ಕೋಡ್ ಏನೇನು ಇನ್ಕ್ಲೂಡಿಂಗ್ ಇರುತ್ತಲ್ಲ ಅದ್ರದ್ದು ಇಲ್ಲಿ ಬಂದ್ಬಿಡುತ್ತೆ. ನೆಕ್ಸ್ಟ್ ಪರ್ಟಿಕ್ಯುಲರ್ಸ್ ಆಫ್ ದಿ ಪ್ರಪೋಸಲ್ ಅಪ್ರೂವಲ್ ನೇಮ್, ಇಲ್ಲಿ ನೇಮ್ ನೀವು ಮಸ್ಟ್ ಅಂಡ್ ಶುಡ್ ಆಲ್ರೆಡಿ ಪ್ರೀವಿಯಸ್ಲಿ ಯಾವ್ದಾದ್ರು ರಿಜಿಸ್ಟರ್ಡ್ ಕಂಪ್ನಿ ನೇಮ್ ಮಾತ್ರ ಇರಬಾರ್ದು. ಅದಕ್ಕೆ ನೀವು ಯುನಿಕ್ ನೇಮ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಮಿನಿಮಮ್ 2 ಕಂಪ್ನೀಸ್ ಅನ್ನ ನೀವು ಇಲ್ಲಿ ಸಜೆಸ್ಟ್ ಮಾಡಬೇಕಾಗುತ್ತೆ ಬೇಕಪ್ಪ ಅಂತಂದ್ರೆ, ಇಲ್ಲಾಂದ್ರೆ ನೀವು ಒಂದೇ ಕಂಪ್ನಿನೂ ಕೂಡ ಸಜೆಸ್ಟ್ ಮಾಡಬಹುದು. ಇಲ್ಲಿ ಇನ್ ಕೇಸ್ ಇದು 2 ಕಂಪ್ನಿ ನೀವು ಇಲ್ಲಿ ಎಂಟ್ರಿ ಮಾಡೋದ್ರಿಂದ ಏನ್ ಬೆನಿಫಿಟ್ ಆಗ್ತದಪ್ಪ ಅಂದ್ರೆ, ಇದು ಫಸ್ಟ್ ಪ್ರಯಾರಿಟೀಸ್ ನಿಮ್ಗೆ ಇನ್ ಕೇಸ್ ಕಂಪ್ನಿ ಇಲ್ಲಿ ಅವೈಲಬಿಲಿಟಿ ಇಲ್ಲಪ್ಪ ಅಂತ ಹೇಳಿದ್ರೆ ಸೆಕೆಂಡ್ ಕಂಪ್ನಿ ನೀವು ಪ್ರಯಾರಿಟಿ ಕೊಟ್ಟಿದ್ದನ್ನ ನಿಮ್ಗೆ ಅಪ್ರೂವ್ ಆಗುತ್ತೆ. ನಾನು ಇವಾಗ ನಮ್ದು ಕಂಪ್ನಿ ನೇಮ್ ಪ್ರಪೋಸ್ಡ್ ಕಂಪ್ನಿ ನೇಮ್ ಏನಿದೆಲ್ಲ ಅದು ಟೈಪ್ ಮಾಡ್ತಾ ಇದ್ದೀನಿ. ನಂದು ಸುನಿಲ್ SK and ABCD ಟ್ರೇಡ್ ಅಸೋಸಿಯೇಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಇಲ್ಲಿ ನೀವು ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಫುಲ್ ನೇಮ್ ನ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ಸ್ಟಾರ್ಟ್ ಆಗಿ ನೀವು PVT ಅಂತ ಹೇಳಿ ಟೈಪ್ ಮಾಡಕ್ ಬರಲ್ಲ. ನೀವು ಬೇಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಸೆಕೆಂಡ್ ನೇಮ್ ಕಂಪ್ನಿ ನೇಮ್ ಕೂಡ ಇಲ್ಲಿ ಎಂಟರ್ ಮಾಡಬಹುದು ನಿಮ್ ನೆಕ್ಸ್ಟ್ ಪ್ರಯಾರಿಟಿ ನೇಮ್ ಅನ್ನ. ಇನ್ ಕೇಸ್ ಈ ನೇಮ್ ಅನ್ನ ಇಲ್ಲಿ ಅವೈಲೇಬಲ್ ಇಲ್ಲ ಅಂದ್ರೆ ಈ ನೇಮ್ ಅಪ್ರೂವಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಅಟ್ಯಾಚ್ಮೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಹೇಳ್ತೇನೆ ಅದು ಏನಂತ ಹೇಳಿ. ಇನ್ ಕೇಸ್ ನಿಮ್ದು ಸಿಮಿಲರ್ ಇಲ್ಲಿ ಒಂದ್ಸಲ ಇಲ್ಲಿ ಆಟೋ ಚೆಕ್ ಅಂತ ಇದೆ, ಇದನ್ನ ಚೆಕ್ ಮಾಡಿ. ನಾನು ಇವಾಗ ಆಟೋ ಚೆಕ್ ಅಂತ ಹೇಳಿ ಕ್ಲಿಕ್ ಮಾಡಿ ಆದ್ಮೇಲೆ ಇನ್ಫಾರ್ಮೇಶನ್ ಇಲ್ಲಿ ಎರರ್ಸ್ ಮತ್ತೆ ಇನ್ಫೋ ಅಂತ ಹೇಳಿ ಎರಡು ಆಪ್ಷನ್ಸ್ ಇರುತ್ತೆ. ಇಲ್ಲಿ ಇನ್ಫಾರ್ಮೇಶನ್ ಅಂತ ಹೇಳಿ ಜಸ್ಟ್ ಇದು ನಮ್ಗೆ ಇನ್ಫಾರ್ಮೇಶನ್ ಇರುತ್ತೆ, ಎರರ್ಸ್ ಮಾತ್ರ ಇರಬಾರ್ದು. ಎರರ್ಸ್ ಏನಪ್ಪಾ ಅಂತಂದ್ರೆ ಈಗ ಆಲ್ರೆಡಿ ನಾನು ಇವಾಗ ರಿಲಯನ್ಸ್ ಕಂಪ್ನಿ ಅಂತ ಇರುತ್ತೆ, ಆ ಥರದ್ದು ಏನಾದ್ರು ನಿಮ್ಗೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಕಂಪ್ನಿ ಇರೋದನ್ನ ಇಲ್ಲಿ ಕೊಟ್ಟಪ್ಪ ಅಂತ ಹೇಳಿದ್ರೆ ಎರರ್ಸ್ ಅಂತ ಬರುತ್ತೆ, ಆಲ್ರೆಡಿ ಎಕ್ಸಿಸ್ಟಿಂಗ್ ಕಂಪ್ನಿ ಅಂತ ಹೇಳಿ ಬಂದ್ಬಿಡುತ್ತೆ. ಇಲ್ಲಿ ಇನ್ಫಾರ್ಮೇಶನ್ ಏನಪ್ಪಾ ಅಂತ ಹೇಳಿದ್ರೆ ಸುನಿಲ್ SK ಅಂಡ್ ಅಸೋಸಿಯೇಟ್ ABC ಟ್ರೇಡ್ ಅಸೋಸಿಯೇಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ನಾನು ಇವಾಗ ತಗೊಂಡಿದ್ದೀನಿ. ಅದು ಇಲ್ಲಿ ಸಿಮಿಲರ್ ಇದು ಒಂದು ಕಂಪ್ನಿ ಇದೆ LLP SK ಅಂಡ್ ಅಸೋಸಿಯೇಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ
ಸಿಮಿಲರ್ ಇದೆ. ಬಟ್ ಇದು ನೀವು ಈ ಕಂಪ್ನಿಯಿಂದ ನಾಳೆ ಯಾವುದಾದ್ರೂ ನಿಮ್ಗೆ ಪ್ರಾಬ್ಲಮ್ ಆಗಬಾರ್ದಪ್ಪ ಅಂತ ಹೇಳಿದ್ರೆ NOC ಲೆಟರ್ನ ತಗೊಂಡು ಬೇಕಂದ್ರೆ ಇಲ್ಲಿ ಅಪ್ಲೋಡ್ ಮಾಡ್ಬೋದು, ಇಲ್ಲ ಅಟ್ಯಾಚ್ಮೆಂಟ್ ಅಲ್ಲಿ ಅಪ್ಲೋಡ್ ಮಾಡ್ಬೋದು. ಇಲ್ಲಪ್ಪ ನಿಮ್ದು ಇದು ಕಂಪ್ನಿ ಯಾವುದು ಸಿಮಿಲರ್ ನಲ್ಲಿ ಈಗ ಎಕ್ಸಿಸ್ಟಿಂಗ್ ಯಾವುದು ಇಲ್ಲಪ್ಪ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಸಬ್ಮಿಟ್ ಮಾಡಿದ್ರೆ ಕಂಪ್ನಿಗೆ ಅಪ್ರೂವಲ್, ನೇಮ್ ಅಪ್ರೂವಲ್ಗೆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದಿ ನೇಮ್ ರಿಸರ್ವೇಷನ್, ಇಲ್ಲಪ್ಪ ಅಂದ್ರೆ ಪ್ರೊಸೀಡ್ ಫಾರ್ ದ ಇನ್ಕಾರ್ಪೊರೇಷನ್. ನೀವು ಜಸ್ಟ್ ನೇಮ್ ಇನ್ಕಾರ್ಪೊರೇಷನ್ಗೆ ಅಪ್ರೂವಲ್ಗೆ ಅಪ್ಲೈ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದಿ ನೇಮ್ ರಿಸರ್ವೇಷನ್ ಅಂತ ಹೇಳಿ ಕಂಟಿನ್ಯೂ ಮಾಡಿ. ಈ ನೇಮ್ ಅಪ್ರೂವಲ್ ಆದ ನಿಮಗೆ ಯೂಸಲಿ 2 to 3 days ಬೇಕಾಗುತ್ತೆ. ನೇಮ್ ಅಪ್ರೂವಲ್ ಆದಮೇಲೆ ನಿಮಗೆ ಅವೈಲಬಿಲಿಟಿ ಇತ್ತಪ್ಪ ಅಂತ ಹೇಳಿದ್ರೆ ನಿಮಗೆ ಮೇಲ್ ಐಡಿಗೆ ಒಂದು ಮೇಲ್ ಬರುತ್ತೆ, ಯುವರ್ ಕಂಪ್ನಿ ಪ್ರಪೋಸ್ಡ್ ಕಂಪ್ನಿ ನೇಮ್ ಆಸ್ ಅಪ್ರೂವ್ಡ್ ಅಂತ ಹೇಳಿ ಈ ಥರ ಒಂದು ಮೇಲ್ ಬರುತ್ತೆ. ನೀವು ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಇಲ್ಲಪ್ಪ ಅಂತ ಹೇಳಿದ್ರೆ ನೀವು ಪಾರ್ಟ್ ಬಿ ಕೂಡ ಇವಾಗಲೇ ಇನ್ಕಾರ್ಪೊರೇಷನ್ ಎಲ್ಲ ಡೀಟೇಲ್ಸ್ ನೀವು ಇನ್ಕಾರ್ಪೊರೇಷನ್ ಫಿಲ್ ಮಾಡ್ತಿರಪ್ಪ ಅಂತ ಹೇಳಿದ್ರೆ ಪ್ರೊಸೀಡ್ ಫಾರ್ ಎನ್ ಇನ್ಕಾರ್ಪೊರೇಷನ್ ಅಂತ ಹೇಳಿ ಕ್ಲಿಕ್ ಮಾಡಿ. ನಾನು ಇವಾಗ ಓನ್ಲಿ ನೇಮ್ ಅಪ್ರೂವಲ್ಗೆ ಆಗ್ತಾ ಇರೋದ್ರಿಂದ ಕಂಟಿನ್ಯೂ ಅಂತ ಕೊಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಅಂತ ಮಾಡಿ. ಯುವರ್ ರಿಕ್ವೆಸ್ಟ್ ಫಾರ್ ದಿ ಸ್ಪೈಸ್ ಪ್ಲಸ್ ಪಾರ್ಟ್ ಎ ಹ್ಯಾಸ್ ಬಿನ್ ಸಬ್ಮಿಟೆಡ್ ಎಗನಿಸ್ಟ್ SRN ನಂಬರ್ ಅಂತ ಹೇಳಿ ಬಂದಿರುತ್ತೆ. ಈ ನಂಬರನ್ನು ನೀವು ಒಂದ್ಸಲ ಕಾಪಿ ಮಾಡಿ ಇಟ್ಕೊಳ್ಳಿ, ನೆಕ್ಸ್ಟ್ ರೆಫರೆನ್ಸ್ ಯೂಸ್ ಆಗುತ್ತೆ. PDF ವಿಲ್ ಬಿ ಜನರೇಟೆಡ್ ಶಾರ್ಟ್ಲಿ ಅಂತ ಹೇಳಿ ಬರುತ್ತೆ. ಪ್ಲೀಸ್ ನ್ಯಾವಿಗೇಟ್ ಮೈ ಅಪ್ಲಿಕೇಶನ್ ಟು ಡೌನ್ಲೋಡಿಂಗ್ PDF ಆ್ಯಂಡ್ ಮೇಕಿಂಗ್ ದಿ ಪೇಮೆಂಟ್ ಅಂತ ಹೇಳಿ ಇಲ್ಲಿ ಆಪ್ಷನ್ಸ್ ಬಂತು. ಇದನ್ನು ಓಕೆ ಅಂತ ಮಾಡಿ. ಆಫ್ಟರ್ ನಿಮ್ಗೆ ಒಂದು ಸ್ವಲ್ಪ ಹೊತ್ತು ಟೈಮ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ಮೈ ಅಪ್ಲಿಕೇಶನ್ ಅಂತ ಹೇಳಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಮೈ ಅಪ್ಲಿಕೇಶನ್ ನಲ್ಲಿ ಪೆಂಡಿಂಗ್ ಫಾರ್ ಆಕ್ಷನ್, ಅಂಡರ್ ಪ್ರೊಸೆಸಿಂಗ್, ಅಪ್ರೂವ್ಡ್ ಅಂತ ಹೇಳಿ ಈ ಥರ ಆಪ್ಷನ್ಸ್ ಇರುತ್ತೆ. ಇವಾಗ ನಾವು ಪೆಂಡಿಂಗ್ ಫಾರ್ ಆಕ್ಷನ್ ಅಂತ ಹೇಳಿ ಕ್ಲಿಕ್ ಮಾಡಿದ್ರೆ ನೀವು ಏನು ಡ್ರಾಫ್ಟ್ ಮಾಡಿರ್ತೀರಲ್ವ ಆ ಡ್ರಾಫ್ಟ್ ಅಪ್ಲಿಕೇಶನ್ ಇಲ್ಲಿ ಬಂದಿರುತ್ತೆ. ಇಲ್ಲಿ ನೋಡಿ ಸುನಿಲ್ SK ಅಂಡ್ ABC ಟ್ರೇಡ್ ಅಸೋಸಿಯೇಟ್ ಪ್ರೈವೇಟ್ ಲಿಮಿಟೆಡ್ ಇದ್ದು ಡೌನ್ಲೋಡ್ PDF ಅಂತ ಹೇಳಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಚಲನ್ ಡೌನ್ಲೋಡ್ ಮಾಡ್ಕೋಬಹುದು. ಪೇ ಫೀಸ್ ಅಂತ ಹೇಳಿ ನೀವು ಇಲ್ಲಿ ಪೇಮೆಂಟ್ ಕೂಡ ಫೀಸ್ ಪೇಮೆಂಟ್ ಮಾಡ್ಬೋದು, ಕ್ಯಾನ್ಸಲ್ ಮಾಡ್ಬೋದು ಬೇಕಪ್ಪ ಅಂತಾರೆ. ಇದನ್ನು ನೀವು ಏನಾದರೂ ಇನ್ ಕೇಸ್ ರಾಂಗ್ ಏನಾದರೂ ಇನ್ಫಾರ್ಮೇಷನ್ ಫಿಲ್ ಮಾಡಿದ್ರೆ ಕ್ಯಾನ್ಸಲ್ ಮಾಡ್ಕೋಬಹುದು. ಇಲ್ಲಿ ಡೌನ್ಲೋಡ್ PDF ಅಂತ ಹೇಳಿದ್ರೆ ನಿಮ್ದು ಅಪ್ಲಿಕೇಶನ್ ಫಾರ್ಮ್ ನೀವು ಏನು ಫಿಲ್ ಮಾಡಿರ್ತಿರಲ್ಲ ಆ ಇನ್ಫಾರ್ಮೇಷನ್ ಬೇಕಂದ್ರೆ ಇಲ್ಲಿ ಡೌನ್ಲೋಡ್ ಆಗುತ್ತೆ. ಇಲ್ಲಿ ಮೇಕ್ ಫೀಸ್ ಪೇಮೆಂಟ್ ಅಂತ ಹೇಳಿದೆ, ಈ ಪೇಮೆಂಟನ್ನು ನೀವು ಇಲ್ಲಿ ಮಾಡಬೇಕಾಗುತ್ತೆ. 1000 ರೂಪೀಸ್ ಚಾರ್ಜಸ್ ಇರುತ್ತೆ. ಇದು ನೀವು ನೇಮ್ ಅಪ್ರೂವಲ್ ಆದಮೇಲೆ ಮಿನಿಮಮ್ 20 days ಟೈಮ್ ಇರುತ್ತೆ. ಆ 20 days ನಲ್ಲಿ ನೀವು ಇನ್ಕಾರ್ಪೊರೇಷನ್ ಪ್ರೊಸೆಸ್ ಅಂದರೆ ಪಾರ್ಟ್ ಬಿ ಫಾರ್ಮನ್ನು ಫಿಲ್ ಮಾಡಿ ಕಂಪ್ಲೀಟ್ ಮಾಡಬೇಕು. ಇನ್ ಕೇಸ್ ನೇಮ್ ಅಪ್ರೂವಲ್ ಆಗಿ ಬಂತು ಅಂದರೆ ಇಲ್ಲಿ ಮೇಕ್ ಪೇಮೆಂಟ್ ಇದೆ. ಇನ್ ಕೇಸ್ ನೀವು ಮೋರ್ ದೆನ್ 20 ಡೇಸ್ಗಂತೂ ಆದಮೇಲೆ ಕೂಡ ನೀವು ಇನ್ಕಾರ್ಪೊರೇಷನ್ ಪ್ರೊಸೆಸ್ ಅನ್ನು ನೀವು ಕಂಪ್ಲೀಟ್ ಮಾಡಿಲ್ಲಪ್ಪ ಅಂತ ಹೇಳಿದ್ರೆ ಮತ್ತೆ ನೀವು ರೀಪ್ರೆಸ್ ಆಗಿ ಮತ್ತೆ ಹೊಸದಾಗಿ ಇನ್ನೊಮ್ಮೆ ನೇಮ್ ಅಪ್ರೂವಲ್ ತಗೋಬೇಕಾಗುತ್ತೆ. ನೀವು ಅದಕ್ಕೆ ನೇಮ್ ಅಪ್ರೂವಲ್ ಆದಮೇಲೆ 20 days ಒಳಗಡೆ ಕಾರ್ಪೊರೇಷನ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಮಾಡಬೇಕು. ಮತ್ತೆ ಇಲ್ಲಿ ಇನ್ನೊಂದು ಸಜೆಸ್ಟ್ ಮಾಡೋದು ಏನಪ್ಪಾ ಅಂದ್ರೆ ಕಂಪಲ್ಸರಿ ನಿಮಗೆ ಎಲ್ಲ ಫಾರ್ಮ್ ಕೂಡ ಫಿಲ್ ಮಾಡಿ ಆದಮೇಲೆ ಕಂಪಲ್ಸರಿ ಚಾರ್ಟರ್ಡ್ ಅಕೌಂಟೆಂಟ್ ಇಲ್ಲಪ್ಪ ಅಂದ್ರೆ ಕಂಪ್ನಿ ಸೆಕ್ರೆಟರಿ ಇಲ್ಲಪ್ಪ ಅಂದ್ರೆ ಅಡ್ವೊಕೇಟ್ ಯಾರಾದ್ರೂ ಅವ್ರದ್ದು DSC ಬೇಕಾಗುತ್ತೆ ಅಪ್ರೂವಲ್ಗೆ. ನೀವು ಇನ್ ಕೇಸ್ ಇಂಡಿವಿಜುವಲ್ ಆಗಿ ನೀವೇ ಇಲ್ಲಿ ಅಪ್ಲಿಕೇಶನ್ನ ಎಲ್ಲ ಫಿಲ್ ಮಾಡಿದ್ರು ಕೂಡ ಅವ್ರದ್ದು DSC ಕಂಪಲ್ಸರಿ ಬೇಕಾಗುತ್ತೆ. ನಾನು ಸಜೆಸ್ಟ್ ಮಾಡೋದು ಏನಪ್ಪ ಅಂತಂದ್ರೆ ನೀವು ಯಾರಾದರೂ ಕನ್ಸಲ್ಟೆಂಟ್ ಥ್ರೂನೇ ರಿಜಿಸ್ಟ್ರೇಷನ್ ಮಾಡಿ. ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.